ಯಾಕೆ ತಾಯಿ ಭುವನೇಶ್ವರಿ ರೇಷ್ಮೆ ಸೀರೆಯಲ್ಲೇ ಇರಬೇಕು? ಯಾಕೆ ತಾಯಿ ಭುವನೇಶ್ವರಿ ಒಡವೆಗಳನ್ನು ಹಾಕಿಕೊಂಡಿರಬೇಕು? ಯಾಕೆ ತಾಯಿ ಭುವನೇಶ್ವರಿ ಚಿಕ್ಕ ವಯಸ್ಸಿನವಳಾಗಿರಬೇಕು? ಹಣ್ಣು ಮುದುಕಿಯೊಬ್ಬಳು ಗದ್ದೆಯಲ್ಲಿ ನಿಂತ್ಕೊಂಡು ನಾಟಿ ಮಾಡ್ತಾ ಇರುವ ಫೋಟೋನ ತಾಯಿ ಭುವನೇಶ್ವರಿ ಅನ್ಕೊಂಡು ನಮಗೆ ಪೂಜೆ ಮಾಡೋದಕ್ಕೆ ಆಗೋದಿಲ್ವಾ ಅನ್ನುವ ಪ್ರಶ್ನೆಗಳನ್ನ ಕೂಡ ನನಗೆ ಕೇಳೋದು. ಮಾಡ್ಬೋದಪ್ಪ, ಯಾರು ಬೇಡ ಅಂತಾರೆ? ಕೆಲವೊಂದಷ್ಟು ನಡ್ಕೊಂಡು ಬಂದಿರ್ತಾವ್ರಿ. ದೇವಿ ಅಂದ್ರೆ ಹಿಂಗಿರ್ಬೇಕು, ದೇವತೆ ಅಂದ್ರೆ ಹಿಂಗಿರ್ಬೇಕು. ಅದಕ್ಕೆ ಈಗ ತಕ್ಷಣ ನಿಂತ್ಕೊಂಡು ಲಾಜಿಕ್ ಹೇಳು, ಇದಕ್ಕೆ ತರ್ಕ ಹೇಳು ಅಂತಂದ್ರೆ ಎಲ್ಲಿಂದ ಹೇಳ? ನನ್ನ ಕಲ್ಪನೆಯ ದೇವತೆ ಹಂಗೆ, ನನ್ನ ಕಲ್ಪನೆಯ ದೇವಿ ಹಂಗೆ. ವ್ಯಾಲೆಂಟೈನ್ಸ್ ಡೇ ದಿವಸ ಹುಡುಗಿ ಪ್ರಪೋಸ್ ಮಾಡೋದು ಗುಲಾಬಿ ಹೂವು ಕೊಡಬೇಕು ಅಂತ ಯಾರೋ ರೂಲ್ಸ್ ಮಾಡಿದಾರ? ನಡ್ಕೊಂಡು ಬಂದಿದೆ ಅದು. ನೀವು ಪ್ರಶ್ನೆ ಮಾಡ್ತೀರಿ ಅನ್ನೋದು ಒಂದ್ಸಲ ಚೆಂಡು ಕೊಟ್ಟು ನೋಡಿ. ನಡೆದುಕೊಂಡು ಬಂದಿರುವ ಎಲ್ಲವನ್ನೂ ಪ್ರತಿಯೊಂದನ್ನು ಈ ರೀತಿಯಾಗಿ ಪ್ರಶ್ನೆ ಮಾಡ್ಕೊಂಡು ವಾಕ್ ಸ್ವಾತಂತ್ರ್ಯದ ಹೆಸರಿನಲ್ಲಿ ಸಮಾಜ ಅಂಟಿಸಿಕೊಳ್ತಾ ಇರುವಂತಹ ಹೊಸ ವ್ಯಾಧಿ ಅಂತ ಅನ್ಸುತ್ತೆ. ವ್ಯಾಧಿಯ ರೂಪದಲ್ಲಿ ಆವರಿಸಿಕೊಳ್ತಾ ಇದೆ. ಇದರ ಉದ್ದೇಶ ಏನು? ನಾನು ಒಂದೊಂದ್ಸಲ ಅನ್ಸೋದು, ಹಿಂದಿನ ಕಾಲ ಇತ್ತು, ಲಿಖಿತವಾದ ನಿಯಮಗಳಿಂದ, ಕಾನೂನುಗಳಿಂದ, ಇದ್ರೂ ಅದನ್ನು ಪಾಲಿಸಬೇಕು ಅನ್ನೋದಿಲ್ಲ. ಎಲ್ಲಿಂದಲೋ ದಂಡೆತ್ತುಕೊಂಡು ಬರ್ತಿದ್ರು. ಗುಡಿ ಗುಂಡಾರಗಳ ಮೇಲೆ ದಾಳಿ, ಮೂರ್ತಿಯ ಭಂಜನೆ, ಕೈಗೆ ಸಿಕ್ಕಿದ್ದನ್ನು ದೋಚ್ಕೊಂಡು ಹೋಗು. ಇವತ್ತಿನ ಕಾಲದಲ್ಲಿ ಅದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಫಿಸಿಕಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಮನಸ್ಸಿನಲ್ಲಿರುವ ಮೂರ್ತಿಯನ್ನ ಭಂಜನೆ ಮಾಡುವ ಒಂದು ಪ್ರಯತ್ನ ನಡೀತಾ ಇದೆ ಅಂತ ನನಗೆ ಆಳವಾದ ಅನ್ಸುತ್ತೆ. ನನ್ನ ಮನಸ್ಸಿನಲ್ಲಿ ಒಂದು ಮೂರ್ತಿ ಇದೆ, ಅದನ್ನ ನಾನು ಆರಾಧಿಸ್ತೀನಿ, ಗೌರವಿಸ್ತೀನಿ. ಅದರ ಬಗೆಗೆ ಪ್ರಶ್ನೆಗಳು ಹೇಳೋ ಹಂಗೆ ಮಾಡೋದು. ತರ್ಕದ ಹೆಸರಿನಲ್ಲಿ, ವಿಜ್ಞಾನದ ಹೆಸರಿನಲ್ಲಿ ನನ್ನ ಮನೋಮೂರ್ತಿಯನ್ನು ಒಡೆಯುವ ಒಂದು ಪ್ರಯತ್ನ ಬಹಳ ಸಿಸ್ಟಮೆಟಿಕ್ ಆಗಿ ನಡೀತಾ ಇದೆ. ಅದು ಧಾರ್ಮಿಕ ಆಚರಣೆಗಳು, ಧರ್ಮ ಗ್ರಂಥಗಳು, ಧರ್ಮ ಗುರುಗಳು ಮತ್ತು ದೇವಸ್ಥಾನಗಳ ವಿಷಯದಲ್ಲಿ ತುಂಬಾ ವ್ಯವಸ್ಥಿತವಾಗಿ ಅದು ನಡೀತಾ ಇದೆ. ಒಂದು ಸಮಾಜವಾಗಿ ನಾವು ಎದುರಿಸೋದಕ್ಕೆ ತಯಾರಾಗಬೇಕಾಗಿರುವುದು ಅದನ್ನ.